ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಇಂದು ಅಧಿಕ ಮಾಸದ ಮಹಾತ್ಮೆಯ ಅಧ್ಯಾಯಗಳು ಮುಂದುವರಿಯುವು. ಅಧ್ಯಾಯ 19, 20, 21ರಲ್ಲಿ ಏನೇನು ಕಥೆಗಳಿವೆ ಎಂಬುದನ್ನು ನೋಡೋಣ ಬನ್ನಿ. ಅಧ್ಯಾಯ 19. ಶ್ರೀಕೃಷ್ಣನು ಬ್ರಾಹ್ಮಣನು ಕೇಳಿದ ಪ್ರಶ್ನೆಗೆ ಹೀಗೆ ಉತ್ತರಿಸುತ್ತಾನೆ. ನೀನು ಪತ್ನಿಯ ಜೊತೆ ನಿರಾಹಾರಿಯಾಗಿ ಪುರುಷೋತ್ತಮ ಮಾಸದಲ್ಲಿ ಉಪಾಸನೆ ಮಾಡಿದ್ದೀಯಾ? ಒಂದು ದಿನ ಉಪಾಸನೆ ಮಾಡಿದರೂ ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ. ನೀನಂತೂ 1 ತಿಂಗಳು ಉಪವಾಸ ಮಾಡಿದ್ದೀಯಾ? ಎಲ್ಲ ಅನುಷ್ಠಾನಕ್ಕಿಂತ ಈ ಪುರುಷೋತ್ತಮ ಮಾಸದಲ್ಲಿ ಆಚರಿಸಿದ ವೃತದ ಪುಣ್ಯದ ಫಲವು ಹೆಚ್ಚು. ಇದರಿಂದ ನೀನು ನನಗೆ ತುಂಬ ಮೆಚ್ಚುಗೆಯಾಗಿದ್ದೀಯಾ? ಹೀಗೆ ಹೇಳಿ ಭಗವಂತನು ತನ್ನ ಲೋಕಕ್ಕೆ ಹೊರಡುತ್ತಾನೆ. ಸುದೇವನು ತನ್ನ ಪುತ್ರನು ಬದುಕಿ ಬಂದದ್ದನ್ನು ಕಂಡು ತುಂಬ ಸಂತೋಷಗೊಳ್ಳುತ್ತಾನೆ. ಮುಂದೆ ಪುರುಷೋತ್ತಮ ಮಾಸ ಬಂದಾಗಲೆಲ್ಲ ತುಂಬ ಖುಷಿಯಿಂದ ಈ ಮಾಸದ ಆಚರಣೆ ಅನುಷ್ಠಾನ ಮಾಡುತ್ತಾನೆ. ಪುತ್ರನು ಕೂಡ ತನ್ನ ಉತ್ತಮ ಸಂಸ್ಕಾರಗಳಿಂದ ತಂದೆ ತಾಯಿಗಳಿಗೆ ಸಂತೋಷಪಡಿಸುತ್ತಿದ್ದ. 1000 ವರ್ಷಗಳ ನಂತರ ವಿಷ್ಣು ಲೋಕವನ್ನು ಸೇರಿ ಮುಂದೆ ದೃಢಧನುವ ರಾಜನಾಗಿ ಜನಿಸುತ್ತಾನೆ. ರಾಜನ ಪೂರ್ವಜನ್ಮದ ಮಗ ತನ್ನ ತಂದೆಯು ಕಾಡಿಗೆ ಬಂದಿರುವುದನ್ನು ತಿಳಿದನು. ಒಂದು ಮರದ ಮೇಲೆ ಶುಕಪಕ್ಷಿಯಾಗಿ ಆ ಒಂದು ಶ್ಲೋಕವನ್ನು ಬಾರಿಗೂ ಹೇಳುತ್ತಿತ್ತು. ವಿಷಯೋಪಭೋಗಗಳಲ್ಲಿ ಮುಳುಗಿರುವ ತನ್ನ ತಂದೆಗೆ ಹಿತೋಪದೇಶ ಮಾಡಬೇಕು ಎಂದು ಆ ಶ್ಲೋಕವನ್ನು ಹೇಳುತ್ತಿತ್ತು. ದೃಢಧನ್ವನು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ ವಾಲ್ಮೀಕಿ ಮಹರ್ಷಿಗಳು ಸರಯೂ ನದಿಯಲ್ಲಿ ಸ್ನಾನ ಮಾಡಲು ತೆರಳಿದರು. ಇಲ್ಲಿಗೆ ಪುರುಷೋತ್ತಮ ಮಾಸದ ಮಹಾತ್ಮೆಯ 19ನೆಯ ಅಧ್ಯಾಯ ಸಂಪೂರ್ಣವಾಯಿತು. ಮುಂದಿನ ಅಧ್ಯಾಯ 20. ವಾಲ್ಮೀಕಿ ಋಷಿಗಳಿಗೆ ದೃಢಧನ್ವನು ಪ್ರಶ್ನಿಸುತ್ತಾನೆ ಏನೆಂದರೆ, ಪುರುಷೋತ್ತಮ ಮಾಸದ ವ್ರತವನ್ನು ಹೇಗೆ ಆಚರಿಸಬೇಕು, ಏನೇನು ಮಾಡಬೇಕು? ಈ ಮಾಸದ ಸೇವೆಯಿಂದ ಮರಣಿಸಿದ ಪುತ್ರ ಬದುಕುತ್ತಾನೆ. ಅಜ್ಞಾನವಾಗಿ ಆಚರಿಸಿದ ವ್ರತದ ಪ್ರಭಾವವೇ ಅಷ್ಟಿರುವಾಗ ಇನ್ನು ವಿಧಿವತ್ತಾಗಿ ಆಚರಿಸಿದರೆ ಅದರ ಫಲ ಎಷ್ಟು ಇರಬಹುದು? ಹಾಗಾಗಿ ಈ ವ್ರತದ ಸರಿಯಾದ ವಿಧಾನವನ್ನು ತಿಳಿಸಿ ಅಂತೇಳಿ ಕೇಳುತ್ತಾನೆ. ಆಗ ವಾಲ್ಮೀಕಿ ಮಹರ್ಷಿಗಳು ಹೇಳುತ್ತಾರೆ, ಈ ಪುರುಷೋತ್ತಮ ಮಾಸ ಬಂದಾಗ ಪ್ರತಿದಿನವೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸಿ ಗೋಪಿ ಚಂದನದಿಂದ ಹಣೆಯ ಮೇಲೆ ತಿಲಕವನ್ನು ಧರಿಸಬೇಕು. ಪ್ರಾಣಾಯಾಮ ಸಂಧ್ಯಾವಂದನೆ ಮಾಡಬೇಕು. ಸೂರ್ಯನಿಗೆ ನಮಸ್ಕಾರ ಹಾಗೂ ಗಾಯತ್ರಿ ಮಂತ್ರವನ್ನು ಜಪಿಸಬೇಕು. ವಿಷ್ಣುವಿನ ಪ್ರಾರ್ಥನೆ ಮಾಡಬೇಕು. ನಂತರ ಮಂಟಪದಲ್ಲಿ ಅಕ್ಕಿಯಿಂದ 8 ದಳ ಕಮಲವನ್ನು ನಿರ್ಮಿಸಿ ಬಂಗಾರ, ಬೆಳ್ಳಿ ಅಥವಾ ತಾಮ್ರದ ಕಳಶವನ್ನು ಮಂಟಪದಲ್ಲಿ ಇರಿಸಿ ಮುಂದೆ ಅದನ್ನು ಪೂಜಿಸಬೇಕು. ಗಂಗಾ ಗೋದಾವರಿ ನದಿಗಳನ್ನು ಕಳಸದ ನೀರಿನಲ್ಲಿ ಆಹ್ವಾನಿಸಬೇಕು. ಗಂಧ, ಅಕ್ಷತೆ, ಪುಷ್ಪ, ನೈವೇದ್ಯಗಳಿಂದ ಕಲಶದ ಆರಾಧನೆ ಮಾಡಬೇಕು. ಆಮೇಲೆ ರಾಧಾ ಸಮೇತ ಶ್ರೀಕೃಷ್ಣನನ್ನು ಸ್ಥಾಪಿಸಬೇಕು. ಭಕ್ತಿಯಿಂದ ಅವರನ್ನು ಪೂಜಿಸಬೇಕು. ಇದರಿಂದ ಖಂಡಿತವಾಗಿಯೂ ಆ ಭಗವಂತನು ಸಂಸಾರ ಸಾಗರದಲ್ಲಿ ಮುಳುಗಿದ ಮನುಷ್ಯನನ್ನು ಉದ್ಧಾರ ಮಾಡುತ್ತಾನೆ. ಸಂದರ್ಭ ಸಿಕ್ಕಾಗ ನಿಷ್ಠೆಯಿಂದ ಧರ್ಮಾಚರಣೆ ಮಾಡಬೇಕು. ಯಾರೂ ಸಹಾಯಕ್ಕೆ ಬರುವುದಿಲ್ಲ, ನಾನೂ ಬರುವುದಿಲ್ಲ. ನಮ್ಮ ಜೊತೆ ಬರುವುದು ನಾವು ಮಾಡಿದ ಪುಣ್ಯದ ಫಲ ಮಾತ್ರ. ಧರ್ಮೋ ರಕ್ಷತಿ ರಕ್ಷಿತಃ. ಇಲ್ಲಿಗೆ 20ನೆಯ ಅಧ್ಯಾಯವು ಮುಗಿಯುತ್ತದೆ. ಮುಂದೆ ಅಧ್ಯಾಯ 21ರಲ್ಲಿ ಏನಿದೆ ಎಂದು ತಿಳಿದುಕೊಳ್ಳೋಣ. ವಾಲ್ಮೀಕಿ ಮಹರ್ಷಿಗಳು ಹೀಗೆ ಪೂಜಾ ವಿಧಾನವನ್ನು ತಿಳಿಸುತ್ತಾರೆ. ಮಂಟಪದಲ್ಲಿ ಶ್ರೀ ರಾಧಾಕೃಷ್ಣನ ಪ್ರತಿಮೆ ಸ್ಥಾಪಿಸಿದ ಮೇಲೆ ಪ್ರಾಣ ಪ್ರತಿಷ್ಠೆ ಮಾಡಿ ನಂತರ ಧ್ಯಾನ ಸಂಕಲ್ಪಪೂರ್ವಕವಾಗಿ ಪುರುಷೋತ್ತಮನನ್ನು ಷೋಡಶೋಪಚಾರ ಪೂಜೆಯ ಮೂಲಕ ಪೂಜಿಸಬೇಕು. ಎಳ್ಳಿನ ಹೋಮ ಮಾಡಬೇಕು. ಈ ರೀತಿ ಕೊನೆಯಲ್ಲಿ ಭಗವಂತನಲ್ಲಿ ಏನಾದರೂ ಲೋಪದೋಷವಾದರೆ ಕ್ಷಮೆಯನ್ನು ಕೇಳಬೇಕು. ಈ ರೀತಿ ಪುರುಷೋತ್ತಮ ಮಾಸ ಬಂದಾಗ ರಾಧಾ ಸಮೇತ ಪುರುಷೋತ್ತಮನ ಆರಾಧನೆಯನ್ನು ಭಕ್ತಿ ಭಾವದಿಂದ ಮಾಡಿದರೆ ಸಕಲ ಸೌಭಾಗ್ಯಗಳನ್ನು ಹೊಂದಿ ಪರಮ ಪದವನ್ನು ಪಡೆಯುವರು. ಇಲ್ಲಿಗೆ ಪುರುಷೋತ್ತಮ ಮಾಸದ ಮಹಾತ್ಮೆಯ 21ನೆಯ ಅಧ್ಯಾಯವು ಮುಗಿಯುತ್ತದೆ. ಸ್ನೇಹಿತರೆ, ಉಳಿದ ಅಧ್ಯಾಯಗಳನ್ನು ಮುಂದಿನ ವಿಡಿಯೋಗಳಲ್ಲಿ ವೀಕ್ಷಿಸಬಹುದು. ಕಲ್ಯಾಣಿ ಹಿಡನ್ ವೈಬ್ಸ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ. ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.